ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಬಳ್ಳಾರಿಯಲ್ಲಿ ಇಂದು ಅಕ್ಕಪಡೆಗೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಹಸಿರು ನಿಶಾನೆ ತೋರಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಡಿ ಪನ್ನೇಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುವ ಕಡೆ ಅಕ್ಕಾಪಡೆ ಶೀಘ್ರದಲ್ಲೇ ಸ್ಥಳಕ್ಕೆ ತೆರಳಿ ನೊಂದವರಿಗೆ ನೆರವಾಗಲಿದೆ. ಮಹಿಳೆಯರ ಹಕ್ಕುಗಳ ಜಾಗೃತಿ ಜೊತೆಗೆ ಅನಿಷ್ಟ ಪದ್ಧತಿಗಳ ಕುರಿತು ಅರಿವು ಮೂಡಿಸಲಿದೆ ಎಂದರು. ಅವರಿಗೆ ಹೇಳಿಕೊಡುವುದು ಅಷ್ಟು ಮಾತ್ರ ಅಲ್ಲ, ನಮ್ಮ ಸೊಸೈಟಿಯಲ್ಲಿ ಈಗ ಏನು ಕೆಲವೊಂದು ಕೆಟ್ಟ ಪದ್ಧತಿಗಳು ಇದೆ. ಈಗ ಬಾಲ್ಯ ವಿವಾಹ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ವ್ಯಾಪಕವಾಗಿದೆ. ಇಂತಹ ಪದ್ಧತಿಗಳ ವಿರುದ್ಧ ನಾವು ಜಾಗೃತಿ ಮೂಡಿಸೋದು. ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನೆ, ಅಕ್ಕ ಎನ್ನುವ ಪದ ತಾಯಿ ಪದಕ್ಕೆ ಸಮಾನವಾಗಿದೆ. ಅಕ್ಕ ಕೂಡ ತಾಯಿಯಂತೆ ಕುಟುಂಬವನ್ನು ನಿರ್ವಹಿಸಬಲ್ಲಳು. ಹೀಗಾಗಿಯೇ ಅಕ್ಕಾಪಡಿಯನ್ನು ಆರಂಭಿಸಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ಮಹಿಳೆಯರಿಗೆ, ಜನರಿಗೆ ಒಂದು ಪರಿಹಾರ ನೀಡೋದು ಒಂದು ಗಸ್ತು ಏನೋ ವಾಹನವನ್ನು ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಅದು ಯಶಸ್ವಿಯಾಗಲಿ. ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಗ್ರಾಮಗಳು ಸೇರಿದಂತೆ ವಿವಿಧೆಡೆ ಬಾಲ ಗರ್ಭಿಣಿಯರು ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಅದರಲ್ಲಿನೂ ಒಂದು 5-6 ಗ್ರಾಮ ಪಂಚಾಯಿತಿಯಲ್ಲಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಇರುತ್ತದೆ. ಅಂತ ಏರಿಯಾಸ್ ಅಲ್ಲಿ ನಾವು ಪ್ರೊಆಕ್ಟಿವ್ ಆಗಿ ಈ ಅಕ್ಕಾಪಡೆ ಗಸ್ತು ಶೆಡ್ಯೂಲ್ ಕೂಡ ಹಾಕಿದ್ರೆ ಡೆಫಿನೆಟ್ಲಿ ಅಲ್ಲಿನೂ ನಾವು ಇಂತಹ ಪ್ರಕರಣಗಳು, ಎಸ್ಪೆಷಲಿ ಬಾಲ್ಯ ವಿವಾಹ ಪ್ರಕರಣಗಳು ಕಡಿಮೆ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸುಮನ್ ಡಿ ಪನ್ನೇಕರ್ ಅಕ್ಕಾಪಡಿಯ ಮೇಲ್ವಿಚಾರಣೆ ವಹಿಸಿರುವ ಪೊಲೀಸ್ ಅಧಿಕಾರಿಗಳ ಪಾತ್ರ ಹಿರಿದಾಗಿದ್ದು, 3 ತಿಂಗಳಿಗೊಮ್ಮೆ ಸಭೆ ನಡೆಸಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಲಾಗುತ್ತಿದೆ ಎಂದು ಹೇಳಿದರು. ವಿಸಿಟ್ ಮಾಡುವಂಥದ್ದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅವ್ರು ಹೆಚ್ಚು ಕಾಣಿಸ್ಕೊಳ್ತಾ ಇದ್ರೆ ನಮ್ಗೆ ಆಕ್ಟಿವ್ ಆಗಿ ಇನ್ಪುಟ್ಸ್ ಬರಕ್ ಶುರು ಆಗುತ್ತೆ. ಸೊ ತಡಿಲಿಕ್ಕೆ ಕೂಡ ಅವಕಾಶ ಆಗುವಂಥದ್ದು, ಎಲ್ಲೋ ಒಂದೇನೋ ನಡಿಬಹುದು, ಯಾವುದೋ ಒಂದು ಚೈಲ್ಡ್ ಮ್ಯಾರೇಜ್ ನಡಿಬಹುದು ಅನ್ನುವಂಥದ್ದು ಮಾಹಿತಿ ನಮ್ಗೆ ಮೊದಲೇ ಗೊತ್ತಾಗ್ತಾ ಹೋದ್ರೆ ನಾವು ಅದನ್ನ ತಡಿಲಿಕ್ಕೆ ಅವಕಾಶ ಆಗುತ್ತೆ. ಎಂ ರಾಮಕೃಷ್ಣ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಮಾಡುವುದರ ಜೊತೆಗೆ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಬಾಲ ಭಿಕ್ಷಾಟನೆ ಮತ್ತು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹೊಂದಲಾಗಿದೆ ಎಂದರು. ಈ ದೌರ್ಜನ್ಯ ಪ್ರಕರಣಗಳು ಆಗ್ತವೆ, ಅಲ್ಲಿ ಹೋಗಿ ಅಕ್ಕಪಡೆ ಇಮಿಡಿಯೇಟ್ ಆಗಿ ಅಲ್ಲಿ ಏನಾದ್ರೂ ಆತರ ಪ್ರಕರಣಗಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುರ್ತಾಗಿ ಮಾಹಿತಿ ತಿಳಿಸುವಂತ ಕೆಲಸ ಇದು ಅಕ್ಕಪಡೆ ಮುಖ್ಯ ಉದ್ದೇಶ ಆಗಿರುತ್ತದೆ.